ಗ್ರೀಟಿಂಗ್ಸ್ ಆ್ಯಂಡ್ ಸೆಲ್ಫ್ ಇಂಟ್ರೊಡಕ್ಷನ್, ಶುಭಾಶಯಗಳು ಮತ್ತು ಸ್ವಯಂ ಪರಿಚಯ. ಈ ಪಾಠ ಕಲಿತ ನಂತರ ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳುವುದು, ಅದಕ್ಕಾಗಿ ರೀಸ್ಟಾರ್ಟ್ ಆಯ್ಕೆ ಮಾಡುವುದು. Hi, are you ready to start this assessment? Read the questions carefully before you answer. Good luck. Let's go in. 3, 2, and 1. ಈಗ ಅಸೆಸ್ಮೆಂಟ್ ಆರಂಭಿಸುವುದು. ಉತ್ತರಿಸುವ ಮೊದಲು ಪ್ರಶ್ನೆಗಳನ್ನು ಸರಿಯಾಗಿ ಓದಬೇಕು. Formal greetings are used in. ಮೊದಲನೇ ಪ್ರಶ್ನೆ, ಫಾರ್ಮಲ್ ಗ್ರೀಟಿಂಗ್ಸ್ ಆರ್ ಯೂಸ್ಡ್ ಇನ್ ಡ್ಯಾಶ್. ಈ ಪ್ರಶ್ನೆಯ ಅರ್ಥ ಔಪಚಾರಿಕ ಶುಭಾಶಯಗಳನ್ನು ಎಲ್ಲಿ ಉಪಯೋಗಿಸುವುದು. ಆಯ್ಕೆಗಳು: ಎ ಫ್ಯಾಮಿಲಿ ಕುಟುಂಬ, ಬಿ ವರ್ಕ್ ಪ್ಲೇಸ್ ಕೆಲಸದ ಸ್ಥಳ, ಸಿ ಹೌಸ್ ಮನೆ, ಡಿ ಫ್ರೆಂಡ್ಸ್ ಸ್ನೇಹಿತರು. ಔಪಚಾರಿಕ ಶುಭಾಶಯಗಳನ್ನು ಕೆಲಸದ ಸ್ಥಳಗಳಲ್ಲಿ ಉಪಯೋಗಿಸುವುದು. ಫ್ಯಾಮಿಲಿ, ಹೌಸ್, ಫ್ರೆಂಡ್ಸ್ ಇವರೊಂದಿಗೆ ಅನೌಪಚಾರಿಕ ಶುಭಾಶಯಗಳನ್ನು ಹೇಳಬೇಕು. ಬಿ ವರ್ಕ್ ಪ್ಲೇಸ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Wow, that is correct. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. Dash greetings are used while speaking to friends and family. ಎರಡನೇ ಪ್ರಶ್ನೆ, ಡ್ಯಾಶ್ ಗ್ರೀಟಿಂಗ್ಸ್ ಆರ್ ಯೂಸ್ಡ್ ವೈಲ್ ಸ್ಪೀಕಿಂಗ್ ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಈ ಪ್ರಶ್ನೆಯ ಅರ್ಥ ಯಾವ ಶುಭಾಶಯಗಳನ್ನು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮಾತನಾಡುವಾಗ ಉಪಯೋಗಿಸಬೇಕು. ಆಯ್ಕೆಗಳು: ಎ ಫಾರ್ಮಲ್ ಔಪಚಾರಿಕ, ಬಿ ಡ್ಯೂ ಬಾಕಿ, ಸಿ ಇನ್ಫಾರ್ಮಲ್ ಅನೌಪಚಾರಿಕ, ಡಿ ನನ್ ಯಾವುದೂ ಅಲ್ಲ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮಾತನಾಡುವಾಗ ಅನೌಪಚಾರಿಕ ಶುಭಾಶಯಗಳನ್ನು ಉಪಯೋಗಿಸಬೇಕು. ಫಾರ್ಮಲ್ ಮತ್ತು ಡ್ಯೂ ಆಯ್ಕೆಗಳು ತಪ್ಪಾಗಿವೆ. ಸಿ ಇನ್ಫಾರ್ಮಲ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Well done. Correct answer. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಓದುವುದು. Which of these is an informal greeting? ಮೂರನೇ ಪ್ರಶ್ನೆ, ವಿಚ್ ಆಫ್ ದೀಸ್ ಈಸ್ ಆನ್ ಇನ್ಫಾರ್ಮಲ್ ಗ್ರೀಟಿಂಗ್. ಈ ಪ್ರಶ್ನೆಯ ಅರ್ಥ ಈ ಕೆಳಗಿನವುಗಳಲ್ಲಿ ಯಾವುದು ಅನೌಪಚಾರಿಕ ಶುಭಾಶಯ. ಆಯ್ಕೆಗಳು: ಎ ಗುಡ್ ಡೇ ಶುಭ ದಿನ, ಬಿ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ, ಸಿ ಗುಡ್ ಈವ್ನಿಂಗ್ ಶುಭ ಸಂಜೆ, ಡಿ ಹೇ 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 ಇದು ಅನೌಪಚಾರಿಕ ಶುಭಾಶಯ. ಗುಡ್ ಡೇ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಔಪಚಾರಿಕ ಶುಭಾಶಯಗಳು. ಡಿ ಹೇ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. That's correct. You're amazing. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. Malini is attending her new school today. She introduced herself as. ನಾಲ್ಕನೇ ಪ್ರಶ್ನೆ, ಮಾಲಿನಿ ಈಸ್ ಅಟೆಂಡಿಂಗ್ ಹರ್ ನ್ಯೂ ಸ್ಕೂಲ್ ಟುಡೇ. ಶಿ ಇಂಟ್ರೊಡ್ಯೂಸಸ್ ಹರ್ ಸೆಲ್ಫ್ ಆಸ್ ಡ್ಯಾಶ್. ಈ ಪ್ರಶ್ನೆಯ ಅರ್ಥ ಮಾಲಿನಿ ಇಂದಿನ ದಿನ ತನ್ನ ಹೊಸ ಶಾಲೆಗೆ ಹಾಜರಾಗಲಿದ್ದಾಳೆ. ಅವಳು ತನ್ನನ್ನು ಹೇಗೆ ಪರಿಚಯಿಸಿಕೊಳ್ಳಬೇಕು. ಆಯ್ಕೆಗಳು: ಎ ಗುಡ್ ಬಾಯ್ ನಾನು ಹೋಗುತ್ತೇನೆ, ಬಿ ಹೆಲೋ ಎವ್ರಿವನ್ ಎಲ್ಲರಿಗೂ ನಮಸ್ಕಾರ, ಸಿ ವಾಟ್ಸಪ್ ಗೈಸ್ ಏನು ನಡೀತಾ ಇದೆ ಹುಡುಗರೆ, ಡಿ ಲಾಂಗ್ ಟೈಮ್ ಎವ್ರಿವನ್ ಬಹಳ ದಿನಗಳ ನಂತರ ಎಲ್ಲರಿಗೂ ನಮಸ್ಕಾರ. ಹೊಸ ಶಾಲೆಗೆ ಸೇರಿದಾಗ ಔಪಚಾರಿಕವಾಗಿ ಹೆಲೋ ಎವ್ರಿವನ್ ಎಂದು ಹೇಳಬೇಕು. ಗುಡ್ ಬಾಯ್, ವಾಟ್ಸಪ್ ಗೈಸ್, ಲಾಂಗ್ ಟೈಮ್ ಎವ್ರಿವನ್ ಹೇಳುವುದು ತಪ್ಪು. ಬಿ ಹೆಲೋ ಎವ್ರಿವನ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು.
Awesome. Correct again. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. Sanju met her cousin Kirti accidentally in a mall. How should she greet her? ಐದನೇ ಪ್ರಶ್ನೆ. ಸಂಜು met her cousin Kirti accidentally in a mall. How should she greet her? ಈ ಪ್ರಶ್ನೆಯ ಅರ್ಥ: ಸಂಜು ತನ್ನ ಸಹೋದರಿ ಕೀರ್ತಿ ಇವಳನ್ನು ಆಕಸ್ಮಿಕವಾಗಿ ಮಾಲ್ನಲ್ಲಿ ಭೇಟಿಯಾಗುತ್ತಾಳೆ. ಅವಳು ಹೇಗೆ ಶುಭಾಶಯ ಹೇಳಬೇಕು? ಆಯ್ಕೆಗಳು: ಎ. ಲಾಂಗ್ ಟೈಮ್ ನೋ ಸಿ, ಬಹಳ ದಿನವಾಯಿತು ನೋಡಿ. ಬಿ. ವಾಟ್ ಆರ್ ಯು ಡೂಯಿಂಗ್ ಹಿಯರ್, ಇಲ್ಲಿ ಏನು ಮಾಡುತ್ತಿರುವೆ. ಸಿ. ಥ್ಯಾಂಕ್ ಯು, ಧನ್ಯವಾದಗಳು. ಡಿ. ಟೇಕ್ ಕೇರ್, ಕಾಳಜಿ ವಹಿಸು. ನಾವು ಕುಟುಂಬದ ಸದಸ್ಯರನ್ನು ಭೇಟಿಯಾದಾಗ ಅನೌಪಚಾರಿಕವಾಗಿ ಮಾತನಾಡಬೇಕು. ವಾಟ್ ಆರ್ ಯು ಡೂಯಿಂಗ್ ಹಿಯರ್, ಥ್ಯಾಂಕ್ ಯು, ಟೇಕ್ ಕೇರ್ ಈ ಆಯ್ಕೆಗಳು ಸಂದರ್ಭಕ್ಕೆ ಸರಿಯಾಗಿಲ್ಲ. ಎ. ಲಾಂಗ್ ಟೈಮ್ ನೋ ಸಿ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Congratulations, you got it right. ಸರಿಯಾದ ಉತ್ತರ.